ಈ ಹಗರಣಕ್ಕೆ ಮೂಲ ಕಾರಣ ಕುಟುಂಬ ರಾಜಕಾರಣ, ವಂಶ ರಾಜಕಾರಣ. ಸಹಾಯ ಕೇಳೋದಕ್ಕೆ ಹೋಗಿರುವಂತಹ ಹೆಣ್ಣು ಮಕ್ಕಳುಗಳನ್ನ ದುರ್ಬಳಕೆ ಮಾಡಿಕೊಂಡಿರಲಾಗಿ ಅತ್ಯಾಚಾರ ಮಾಡಿದ್ದು, ವಿಡಿಯೋ ಮಾಡಿಕೊಂಡಿದ್ದು, ಎರಡು ಘೋರವಾದಂತ ಅನಾಚಾರಗಳು, ಅತ್ಯಾಚಾರ. ರಾಜಕೀಯ ಲಾಭಕ್ಕಾಗಿ ಇಡೀ ಹಾಸನ ಜಿಲ್ಲೆಗೆ, ಇಡೀ ರಾಜ್ಯಕ್ಕೆ, ಇಡೀ ದೇಶಕ್ಕೆ ಆ ಮಹಿಳೆಯರ ಮಾನ ಹರಾಜು ಮಾಡುವಂತ ಕೆಲಸವನ್ನ ಮಾಡಬಾರ್ದಾಗಿತ್ತು. ಇದರಲ್ಲಿ ಕೆಲವು ರಾಜಕಾರಣಿಗಳು ಮತ್ತೆ ಪೊಲೀಸ್ ಅಧಿಕಾರಿಗಳು ಶಾಮೀಲಾಗಿರುವಂತಹ ಶಂಕೆ ನಮಗೆ ಬರ್ತಾ ಇದೆ. ಯಾಕೆ ಇವನನ್ನ ಪ್ರಜ್ವಲ್ ರೇವಣ್ಣನನ್ನ ಪರಾರಿ ಮಾಡಿಸೋದಕ್ಕೆ ವ್ಯವಸ್ಥಿತವಾಗಿ ಪ್ಲಾನ್ ಆಗಿದೆ. ನಮ್ಮೊಡನೆ ಇಂಥವ್ರನ್ನ ನಮ್ಮ ಹಾಸನ ಜಿಲ್ಲೆಯಾದ್ಯಂತ ಅವರ ಕುಟುಂಬದ ಸಮೇತ ನಾವು ಬೆಳೆಸ್ಕೊಂಡು ಬಂದವಲ್ಲ. ನಮ್ಗಳ ತಪ್ಪೆಷ್ಟಿದೆ, ನಾವು ಪೂರ್ವಿಕರು ಮಾಡಿರ್ತಕ್ಕಂಥ ತಪ್ಪೆಷ್ಟು. ಈಗೇನು ರಾಜಕೀಯ ಬೇಳೆಗಳು ಬೇಯಿಸ್ಕೊತಾ ಇದಾರಲ್ಲ, ಇದು ಘನಘೋರವಾದದ್ದು. ಇದು ಏನಕ್ಕೆ ರಾಜಕಾರಣಕ್ಕೆ ಆ ಹೆಣ್ಮಕ್ಳನ್ನ ಮುಖನಾರನ್ನು ಇಲ್ಲಿ ಕಾಣದಂತ ಮಾಡಾದ್ರೂ ಬಿಡ್ಬೋದಿತ್ತಲ್ಲ ಅಯೋಗ್ಯರು, ಎಲೋಪರ್ಸ್ಗಳು. ಹೆಣ್ಮಕ್ಳು ಅವ್ರ ಕುಟುಂಬ ಬದುಕೋದಾದ್ರೆ ಹೇಗೆ? ತಲೆ ಎತ್ತಿ ತಿರ್ಗಕ್ಕಾಗತ್ತಾ ಸಮಾಜದಲ್ಲಿ? ಅವ್ರ ಅಣ್ಣ ತಮ್ಮದಿರು ಹೇಗೆ ಬದುಕ್ತಾರೆ? ಅವ್ರ ತಂದೆ ತಾಯಿದಿರು ಹೇಗೆ ಬದುಕ್ತಾರೆ? ಹಾಸನದಲ್ಲಿ ನಡೆದಿರುವಂಥ ಲೈಂಗಿಕ ದೌರ್ಜನ್ಯ ಏನಿದೆ, ಅತ್ಯಾಚಾರ ಮತ್ತು ಲೈಂಗಿಕ ದೌರ್ಜನ್ಯ, ಇಲ್ಲಿಯ ಸಂಸದ ಮಾಡಿರುವಂಥ ಲೈಂಗಿಕ ದೌರ್ಜನ್ಯ ಮತ್ತು ಅತ್ಯಾಚಾರ ಏನಿದೆ, ಈ ಅತ್ಯಾಚಾರದ ಬಗ್ಗೆ ನಿಷ್ಪಕ್ಷಪಾತವಾಗಿ ತನಿಖೆ ಆಗಬೇಕು. ಇಲ್ಲಿ ರಾಜ್ಯದ ಜನಗಳು ಗೊಂದಲಕ್ಕೊಳಗಾಗುವಂಥ ಒಂದು ಸ್ಥಿತಿನ ಇಲ್ಲಿ ರಾಜ್ಯ ಸರ್ಕಾರ ಮತ್ತು ಕೇಂದ್ರ ಸರ್ಕಾರ ಸೃಷ್ಟಿ ಮಾಡ್ತಾ ಇದ್ದಾವೆ. ಹೇಗೆ ಅಂದರೆ, ಇಲ್ಲಿ ರಾಜ್ಯ ಸರ್ಕಾರ ಏನು SITನ ನೇಮಕ ಮಾಡಿದೆ, ರಚನೆ ಮಾಡಿ ತನಿಖೆ ಮಾಡಿಸ್ತಾ ಇದೆ, ಅದು ಸರಿಯಾದ ರೀತಿಯಲ್ಲಿ ನಡೀತಾ ಇಲ್ಲ ಅನ್ನುವಂಥ ಮಾತುಗಳನ್ನು ಕೇಂದ್ರ ಸರ್ಕಾರ ನಡೆಸ್ತಾ ಇರುವಂಥ BJP ಪಕ್ಷದ ಮುಖಂಡರುಗಳು ಮಾತಾಡ್ತಾ ಇದ್ದಾರೆ. ಹಾಗೆ CBIಗೆ ವಹಿಸಬೇಕು ಅಂತ BJPಯವರು ಹೇಳ್ತಾ ಇರುವಂಥ ಸಂದರ್ಭದಲ್ಲಿ, BJPಯವರು ಮತ್ತು JDS ಅವರು ಅಲ್ಲಲ್ಲಿ ಪ್ರತಿಭಟನೆಗಳನ್ನು ಮಾಡ್ತಾ ಇರುವಂಥ ಸಂದರ್ಭದಲ್ಲಿ ಕಾಂಗ್ರೆಸ್ಸಿಗರು ಹೇಳ್ತಾ ಇದ್ದಾರೆ, ಇಲ್ಲ SIT ತನಿಖೆನೇ ಸಾಕು, CBI ತನಿಖೆ ಏನೂ ಬೇಕಾಗಿಲ್ಲ ಅಂತ. ಈ ರಾಜ್ಯದ ಜನಗಳು ಇವರ ಯಾವ ಮಾತುಗಳನ್ನು ನಂಬಬೇಕು ಅನ್ನುವಂಥ ಈ ಗೊಂದಲದಲ್ಲಿರುವಂಥ ಸಂದರ್ಭದಲ್ಲಿ ಈ ರಾಜ್ಯದ ಜನಗಳ ವಿಶ್ವಾಸವನ್ನ, ನಂಬಿಕೆಯನ್ನ ಗಳಿಸ್ಕೊಂಡಿರುವಂಥ ಏಕೈಕ ಪಕ್ಷವಾಗಿರುವಂಥ KRS ಪಕ್ಷ ಇವತ್ತು ಹಾಸನಕ್ಕೆ ಬಂದು ಒಂದಷ್ಟು ವಿಚಾರಗಳನ್ನು ಮಾತಾಡಿ ಜನಗಳಿಗೆ ತಲುಪಿಸಬೇಕು. ಇಲ್ಲಿ ಸಮಸ್ಯೆಯ ಮೂಲ ಯಾವುದು ಅನ್ನುವಂಥದ್ದನ್ನು ಜನ ಅರ್ಥ ಮಾಡಿಕೊಳ್ಬೇಕು. ಹಾಗಾಗಿ KRS ಪಕ್ಷ ಈ ಕಾರ್ಯಕ್ರಮವನ್ನು ಇಲ್ಲಿ ಮಾಡ್ತಾ ಇದೆ, ಹಾಸನ ಚಲೋ ಅನ್ನುವಂಥ ಕಾರ್ಯಕ್ರಮವನ್ನು. ಇಲ್ಲೇನಾಗಿದೆ, ನೇರವಾಗಿ ಕುಟುಂಬ ರಾಜಕಾರಣವೇ, ವಂಶಪಾರಂಪರ್ಯ ರಾಜಕಾರಣವೇ ಇವತ್ತು ಹಾಸನದಲ್ಲಿ ನಡೆದಿರುವಂಥ ಏನು ಬಹುದೊಡ್ಡ ದೌರ್ಜನ್ಯ, ಲೈಂಗಿಕ ದೌರ್ಜನ್ಯ, ಇಡೀ ಜಗತ್ತೇ ಕಂಡರಿಯದ ಅತ್ಯಂತ ಒಂದು ದೊಡ್ಡ ದೌರ್ಜನ್ಯ ಇದು ಹಗರಣ ಅಂತ ಹೇಳಲಾಗ್ತಾ ಇದೆ. ಈ ಹಗರಣಕ್ಕೆ ಮೂಲ ಕಾರಣ ಕುಟುಂಬ ರಾಜಕಾರಣ, ವಂಶ ರಾಜಕಾರಣ. ಕುಟುಂಬ ರಾಜಕಾರಣ ಮತ್ತು ವಂಶ ರಾಜಕಾರಣದಿಂದ ಯಾವುದೇ JCB ಪಕ್ಷಗಳು, ಜನತಾದಳ, ಕಾಂಗ್ರೆಸ್, BJP ಪಕ್ಷಗಳು ಹೊರತಾಗಿಲ್ಲ. ಹಾಗಾಗಿ ಆ ಮೂರೂ ಪಕ್ಷಗಳಿಗೆ ಇಲ್ಲಿ ನಡೆದಿರುವಂಥ ಲೈಂಗಿಕ ದೌರ್ಜನ್ಯ ಮತ್ತು ಅತ್ಯಾಚಾರದ ಬಗ್ಗೆ ಮಾತಾಡೋದಕ್ಕೆ ನೈತಿಕವಾಗಿ ಹಕ್ಕೇ ಇಲ್ಲ. ಅದನ್ನು ಈ ರಾಜ್ಯದ ಜನಗಳಿಗೆ ತಿಳಿಸ್ಬೇಕು. ಈ ರಾಜ್ಯದ ಜನಗಳು ಕುಟುಂಬ ರಾಜಕಾರಣ ಮಾಡಿಕೊಂಡು ಗೊತ್ತು ಗುರಿ ಇಲ್ಲದೆ ಇರುವಂಥವ್ರು. ಪ್ರಜ್ವಲ್ ರೇವಣ್ಣನಿಗೆ ಯಾವ ಹಿನ್ನೆಲೆ ಇತ್ತು ಅನ್ನುವಂಥ ಕಾರಣಕ್ಕೆ ಆತನನ್ನು MP ಅಭ್ಯರ್ಥಿಯನ್ನಾಗಿ ಮಾಡಿದ್ರು. ಆತ ರೇವಣ್ಣ ಅವರ ಮಗ, ಕುಮಾರಸ್ವಾಮಿ ಅವರ ಅಣ್ಣನ ಮಗ, ದೇವೇಗೌಡರ ಮೊಮ್ಮಗ ಅನ್ನುವಂಥ ಕಾರಣಕ್ಕೆ ಆತನನ್ನು ಅಭ್ಯರ್ಥಿಯನ್ನಾಗಿ ಮಾಡಿರೋದು. ಅದೇ ರೀತಿಯಲ್ಲಿ ಕಾಂಗ್ರೆಸ್ಸಿಗರು ಮುಖ್ಯಮಂತ್ರಿ ಮಗ ಅನ್ನುವಂಥ ಕಾರಣಕ್ಕೆ ಯಾರನ್ನು ಅಭ್ಯರ್ಥಿ ಮಾಡಿದ್ದಾರೆ, ಮಂತ್ರಿ ಮಕ್ಕಳು ಅನ್ನುವಂಥ ಕಾರಣಕ್ಕೆ ಅಭ್ಯರ್ಥಿಗಳನ್ನಾಗಿ ಮಾಡಿದ್ದಾರೆ. BJPಯವರು, JDS ಅವರು, ಕಾಂಗ್ರೆಸ್ ಅವರು ಎಲ್ಲರೂ ಇದೇ ರೀತಿಯ ರಾಜಕಾರಣ ಮಾಡ್ತಾ ಇರುವಂಥದ್ದು. ಮುಂದಿನ ದಿನಗಳಲ್ಲಿ ಇಂಥದೇ ಅತ್ಯಾಚಾರ, ಅನಾಚಾರಗಳು ಈ ರಾಜ್ಯದಲ್ಲಿ ಎಗ್ಗಿಲ್ಲದೆ ನಡೆಯೋದಕ್ಕೆ ಕಾರಣ ಆಗುತ್ತೆ. ಇದು ನಿಲ್ಲಬೇಕು ಅಂದರೆ ಈ ರಾಜ್ಯ ಜನ ಈ ಮೂರು ಜನತಾದಳ, ಕಾಂಗ್ರೆಸ್ಸು, BJP ಪಕ್ಷಗಳನ್ನು ತಿರಸ್ಕರಿಸಬೇಕು. ಆಗ ಮಾತ್ರ ಇಂಥ ಅತ್ಯಾಚಾರ, ಅನಾಚಾರಗಳೆಲ್ಲವೂ ನಿಲ್ಲೋದಕ್ಕೆ ಸಾಧ್ಯ ಆಗುತ್ತೆ. ಈ ಬಗ್ಗೆ ಈ ರಾಜ್ಯ ಜನ ಕ್ರಮ ಕೈಗೊಳ್ಳಬೇಕು ಅನ್ನುವಂಥ ವಿಚಾರವನ್ನು ಈ ರಾಜ್ಯ ಜನಗಳ ಮುಂದೆ ಇಟ್ಟು ರಾಜ್ಯದ ಜನಗಳಿಗೆ ಮನವಿ ಮಾಡಬೇಕು ಅನ್ನುವಂಥ ಕಾರಣಕ್ಕೆ, ಹಾಗೆ ಸಾವಿರಾರು ಜನ ಹೆಣ್ಣು ಮಕ್ಕಳುಗಳ ಮೇಲೆ ಲೈಂಗಿಕ ದೌರ್ಜನ್ಯ ಆಗಿದೆ ಅಂತ ಹೇಳಲಾಗ್ತಾ ಇದೆ, ಅದು ತನಿಖೆ ಆಗಬೇಕು. ಒಂದು ವೇಳೆ ಸಾವಿರಾರು ಜನ ಹೆಣ್ಣು ಮಕ್ಕಳುಗಳ ಮೇಲೆ ಲೈಂಗಿಕ ದೌರ್ಜನ್ಯ ಆಗಿದ್ದು ಆ ವಿಡಿಯೋಗಳು ಸಮಾಜದಲ್ಲಿ ಹರಿದಾಡಿದ್ರೆ, ಲೈಂಗಿಕ ದೌರ್ಜನ್ಯಕ್ಕೆ ಒಳಗಾಗಿರುವಂಥ ಹೆಣ್ಣು ಮಕ್ಕಳುಗಳ ಕುಟುಂಬಗಳ ಸದಸ್ಯರುಗಳು ಅದನ್ನು ನೋಡಿದರೆ ಆ ಹೆಣ್ಣು ಮಕ್ಕಳುಗಳ ಮೇಲೆ ಆಕ್ರೋಶ, ಮತ್ಸರ, ದ್ವೇಷ ಇತ್ಯಾದಿಗಳೆಲ್ಲವೂ ಹೆಡೆಯಾಡಿ ಒಂದೊಂದು ಕುಟುಂಬಕ್ಕೂ 10 ಕುಟುಂಬಗಳು, 100 ಕುಟುಂಬಗಳ
ಸಂಬಂಧ ಪರಿಚಯ ಬೇರೆ ಬೇರೆ ರೀತಿಯ ಸಂಪರ್ಕಗಳಿರುತ್ತೆ. ಹಾಗಾಗಿ ಇದು ಲಕ್ಷಾಂತರ ಕುಟುಂಬಗಳ ಮೇಲೆ ತನ್ನ ಕರಿನೆರಳನ್ನ ಚಾಚುವಂತ ಅಪಾಯ ಇರುತ್ತೆ. ಹಾಗಾಗಿ ಸರ್ಕಾರ ಇದನ್ನ ಕೂಡಲೇ ಸರಿಯಾದ ರೀತಿಯಲ್ಲಿ ತನಿಖೆಗೊಳಪಡಿಸಬೇಕು. ಮತ್ತೆ ಈ ರೀತಿಯ ಹೆಣ್ಣು ಮಕ್ಕಳುಗಳು ಯಾರು ಅನ್ಯಾಯಕ್ಕೊಳಗಾಗಿದ್ದಾರೆ, ನಿಜವಾಗ್ಲೂ ಅನ್ಯಾಯಕ್ಕೊಳಗಾಗಿದ್ದಾರೆ, ಖಂಡಿತವಾಗಿ KRS ಪಕ್ಷ ಒಂದನ್ನು ಭಾವಿಸುತ್ತೆ. ಯಾರೆಲ್ಲ ಈ ಸಂದರ್ಭದ ಬಲಿಪಶುಗಳಾಗಿದ್ದಾರೋ ಹೆಣ್ಣು ಮಕ್ಕಳುಗಳು, ಆ ಹೆಣ್ಣು ಮಕ್ಕಳುಗಳದ್ದು ತಪ್ಪಿಲ್ಲ. ಜವಾಬ್ದಾರಿಯುತವಾದಂತಹ ಸಂಸದ ಸ್ಥಾನದಲ್ಲಿದ್ದಂಥ ಪ್ರಜ್ವಲ್ ರೇವಣ್ಣ ಸಹಾಯ ಕೇಳೋದಕ್ಕೆ ಹೋಗಿರುವಂತಹ ಹೆಣ್ಣು ಮಕ್ಕಳುಗಳನ್ನ ದುರ್ಬಳಕೆ ಮಾಡಿಕೊಂಡಿರಲಾಗಿ, ತನ್ನ ಅಧಿಕಾರ ಬಲವನ್ನ ಬಳಸಿ ದುರ್ಬಳಕೆ ಮಾಡಿಕೊಂಡಿರಲಾಗಿ ಆತ ಇದರ ನೇರವಾಗಿ ಹೊಣೆಗಾರಿಕೆ. ಮತ್ತೆ ನಾನು ಮೊದಲೇ ಹೇಳಿದಾಗೆ ಅಂಥವ್ರಿಗೆ ಟಿಕೆಟ್ ಕೊಡುವಂಥ ರಾಜಕೀಯ ಪಕ್ಷಗಳ ಮುಖಂಡರುಗಳು ಇದರ ಹೊಣೆಗಾರಿಕೆಯನ್ನು ಹೊರಬೇಕು. ತಪ್ಪು ಅವ್ರದ್ದು. ಒಂದು ಅತ್ಯಾಚಾರ ಮಾಡಿದ್ದನ್ನ ವಿಡಿಯೋ ಮಾಡ್ಕೊಂಡಿರೋದು, ಅದು ಘೋರವಾದ ಅಪರಾಧ. ಯಾವುದು? ಅತ್ಯಾಚಾರ ಮಾಡಿದ್ದು, ವಿಡಿಯೋ ಮಾಡ್ಕೊಂಡಿದ್ದು, ಎರಡು ಘೋರವಾದಂಥ ಅನಾಚಾರಗಳು, ಅತ್ಯಾಚಾರ. ಅದೇ ರೀತಿಯಲ್ಲಿ ಇದನ್ನ ಯಾರೆಲ್ಲ ಈ ಮಾಹಿತಿ ಇತ್ತೋ, ಮಾಹಿತಿಯನ್ನು ಪಡ್ಕೊಂಡ್ರೋ, ಮಾಹಿತಿಯನ್ನು ಪಡೆದುಕೊಂಡವರು ಸಂಬಂಧಪಟ್ಟಂತ ಇಲಾಖೆಗೆ ಅದನ್ನು ತಿಳಿಸಿ ಅವ್ರ ಮೇಲೆ ಕ್ರಮ ಆಗೋದಕ್ಕೆ ನೋಡಬೇಕಾಗಿತ್ತೆ ಹೊರತು ರಾಜಕೀಯ ಲಾಭಕ್ಕಾಗಿ ಇಡೀ ಹಾಸನ ಜಿಲ್ಲೆಗೆ, ಇಡೀ ರಾಜ್ಯಕ್ಕೆ, ಇಡೀ ದೇಶಕ್ಕೆ ಆ ಮಹಿಳೆಯರ ಮಾನ ಹರಾಜು ಮಾಡುವಂಥ ಕೆಲಸವನ್ನು ಮಾಡಬಾರ್ದಾಗಿತ್ತು. ಹಾಗಾಗಿ ಈ ಪ್ರಕರಣ, ಅತ್ಯಾಚಾರ ಮಾಡೋದೊಂದು ಏನು ಪ್ರಕರಣ ಇದೆಯೋ, ಅತ್ಯಾಚಾರ ಮಾಡಿರುವಂಥ ಒಂದು ಏನು ಅಪರಾಧ ಆಗಿದೆಯೋ, ಆ ಅಪರಾಧದಷ್ಟೇ ಸಮನಾದಂಥ ಅಪರಾಧ. ಇದನ್ನು ಹಂಚಿ ರಾಜಕೀಯ ಬೇಳೆ ಬೇಯಿಸ್ಕೊಳ್ಬೇಕು ಅಂತ ಅನ್ನುವಂಥ ಕಾರಣಕ್ಕೆ ಇದೇನು ಯಾವುದೋ ಸದುದ್ದೇಶದಿಂದ ಇದನ್ನು ವಿಡಿಯೋ ಮಾಡಿ ಎಲ್ಗೋ ಕಳಿಸ್ಕೊಟ್ಟಿದ್ದಾರೆ ಅಂತ ಅಂದರೆ ಓಕೆ. ಆದರೆ ಇವ್ರು ಮಾಡೋದಕ್ಕೆ ಹೊರಟಿದ್ದೇನೋ, ಅದರಿಂದ ಇವ್ರಿಗೆ ಆಗ್ತಾ ಇದ್ದ ಲಾಭ ಏನು? ಅವರು ರಾಜಕೀಯ ಲಾಭ ಪಡ್ಕೊಳ್ಬೇಕು. ಕೇವಲ ಪ್ರಜ್ವಲ್ನನ್ನ ಈ ಚುನಾವಣೆಯಲ್ಲಿ ಸೋಲಿಸಬೇಕು, ಅವನ ಮೇಲೆ ಅವನು ಮಾಡಿರುವಂಥದ್ದನ್ನು ಈ ಜಗತ್ತಿಗೆ ತೋರಿಸಿ ಇವ್ರು ರಾಜಕೀಯ ಲಾಭ ಮಾಡ್ಕೊಳ್ಬೇಕು ಅನ್ನುವಂಥ ಒಂದು ರಾಜಕೀಯ ಪೈಪೋಟಿಯ ಕಾರಣಕ್ಕೆ ದುರ್ಲಾಭ ಮಾಡ್ಕೊಳ್ಳೋದಕ್ಕೆ ಮಾಡಿರುವಂಥದ್ದೇನಿದೆ ಅದು ಕೂಡ ಅಕ್ಷಮ್ಯವಾದಂಥ ಅಪರಾಧ. ಹಾಗಾಗಿ ಅವ್ರ ಮೇಲೂ ಕೂಡ ಮುಲಾಜಿಲ್ದೇನೆ ತನಿಖೆ ಆಗಬೇಕು, ಶಿಕ್ಷೆ ಒಳಪಡಿಸ್ಬೇಕು ಅವರನ್ನು ಕೂಡ. ಪ್ರಜ್ವಲ್ ರೇವಣ್ಣ ಮೇಲೆ ದೂರು ದಾಖಲಾದ ನಂತರ ಸುಮಾರು ಒಂದು 12 ಗಂಟೆಗಳಲ್ಲೇ ಪ್ರಜ್ವಲ್ ರೇವಣ್ಣ ಈ ದೇಶ ಬಿಟ್ಟು ಪರಾರಿಯಾಗಿರುವಂಥದ್ದು. ಈ ಸಂದರ್ಭದಲ್ಲಿ ಖಂಡಿತವಾಗಿಯೂ ಒಬ್ಬ ಸಂಸದನ ಮೇಲೆ ದೂರು ದಾಖಲಾಗಿದೆ ಅಂತ ಅಂದರೆ ಈ ರಾಜ್ಯದ ಮುಖ್ಯಮಂತ್ರಿಗೂ ಬಹುಶಃ ಇದು ಗೊತ್ತಾಗಿರಬಹುದು, ಈ ರಾಜ್ಯದ ಗೃಹ ಸಚಿವರಿಗೂ ಗೊತ್ತಾಗಿರ್ಬೋದು. ಖಂಡಿತ ಸೂಕ್ಷ್ಮ ವಿಚಾರ ಇದೆ, ಯಾಕೆಂದರೆ ಅವ್ರಿಗಾಗಲೇ ಈ ವಿಚಾರಗಳು ತಲೆಗೆ ಹೋಗ್ತಾ ಇತ್ತು, ಕೆಲವು ಮಾಧ್ಯಮಗಳೆಲ್ಲ ಬರ್ತಾ ಇತ್ತು. ಈಗಿದ್ದು ಕೂಡ ಒಂದು ಸ್ಟೇಷನ್ನಲ್ಲಿ ದೂರು ದಾಖಲಾದ ನಂತರ ಆತನ ಚಲನವಲನಗಳ ಮೇಲೆ ನಿಗಾ ಇಡಬೇಕಾಗಿದ್ದು ಇಲ್ಲಿಯ ರಾಜ್ಯ ಸರ್ಕಾರ ಮಾಡಬೇಕಾಗಿದ್ದಂಥ ಕೆಲಸ. ಇಲ್ಲಿ ಮೇಲ್ನೋಟಕ್ಕೆ ಆದರೆ ನಮಗೆ KRS ಪಕ್ಷದವರು ಸುಮ್ಮನೆ ಒಂದು ಊಹೆ ಮೇಲೆ ಯಾವುದನ್ನು ಮಾತಾಡಬಾರ್ದು ಅನ್ನುವಂಥ ಕಾರಣಕ್ಕೆ ಮಾತಾಡ್ತಾ ಇಲ್ಲ. ಬಹುಶಃ ಇದರಲ್ಲಿ ಕೆಲವು ರಾಜಕಾರಣಿಗಳು ಮತ್ತೆ ಪೊಲೀಸ್ ಅಧಿಕಾರಿಗಳು ಶಾಮೀಲಾಗಿರುವಂಥ ಶಂಕೆ ನಮಗೆ ಬರ್ತಾ ಇದೆ. ಯಾಕೆ ಬಹಳ ಗುರುತರವಾದಂಥ ದೂರು ದಾಖಲಾದ ನಂತರ 12 ಗಂಟೆಗಳಲ್ಲಿ ಬೆಂಗಳೂರು ವಿಮಾನ ನಿಲ್ದಾಣಕ್ಕೆ ಹೋಗಿ ಅಲ್ಲಿಂದ ಆತ ಹೊರಗಡೆ ಹೋಗ್ತಾರೆ ಅಂತ ಅಂದರೆ ಇದು ವ್ಯವಸ್ಥಿತವಾದಂಥ ಒಂದು ಪಿತೂರಿ ನಡೆದಿದೆ. ಇವನನ್ನ ಪ್ರಜ್ವಲ್ ರೇವಣ್ಣನನ್ನ ಪರಾರಿ ಮಾಡಿಸೋದಕ್ಕೆ ವ್ಯವಸ್ಥಿತವಾಗಿ ಪ್ಲಾನ್ ಆಗಿದೆ ಅಂತ ಅನ್ನುವಂಥದ್ದನ್ನು ನಾವು ಒಪ್ಪಬೇಕಾಗುತ್ತೆ. ಇದು ಕೂಡ ತನಿಖೆ ಆಗಬೇಕು. ಇದು ದೊಡ್ಡ ಹಗರಣ, ಆ್ಯಕ್ಚುಲಿ ದೊಡ್ಡ. ಖಂಡಿತವಾಗಿ ಇವತ್ತು CBIನೂ ನಂಬುವಂಥ ಸ್ಥಿತಿನಲ್ಲಿ ದೇಶದ ಜನ ಇಲ್ಲ. ಯಾವುದೇ ತನಿಖಾ ಸಂಸ್ಥೆನ ನಂಬುವಂಥ ಸ್ಥಿತಿನಲ್ಲಿ ದೇಶದ ಜನಗಳೇ ಇಲ್ಲ. ಹಾಗಾಗಿ ಇದನ್ನ ನ್ಯಾಯಮೂರ್ತಿಗಳು, ಹೈಕೋರ್ಟು ಅಥವಾ ಸುಪ್ರೀಂ ಕೋರ್ಟಿನ ನಿವೃತ್ತ ನ್ಯಾಯಮೂರ್ತಿಗಳ ನೇತೃತ್ವದಲ್ಲಿ ತನಿಖೆ ನಡೆಸಬೇಕು. ಇದನ್ನು ವಿಶ್ವಾಸಾರ್ಹವಾದಂಥ ತನಿಖೆ ನಡೆಸಿ ಈ ರಾಜ್ಯ ಜನಗಳ ಮುಂದೆ ವಿಚಾರವನ್ನು ಇಡಬೇಕು, ಇದೆಲ್ಲವನ್ನ ಕೇಳಬೇಕು. ಮತ್ತೆ ಏನೇನೆಲ್ಲ ಘಟನೆಗಳು ನಡೀತಾ ಇದೆ ಇದನ್ನ, ಈ ಪ್ರಕರಣವನ್ನ ಯಾವ ದೃಷ್ಟಿಕೋನದಲ್ಲಿ ನೋಡಬೇಕು ಈ ರಾಜ್ಯದ ಜನ ಅಂತ ಅನ್ನುವಂಥದ್ದನ್ನ ತಿಳಿಸೋದಕ್ಕೋಸ್ಕರ ಕೂಡ ಹಾಸನ ಚಲೋ ಕಾರ್ಯಕ್ರಮ ನಡೀತಾ ಇರುವಂಥದ್ದು. ಕರ್ನಾಟಕ ರಾಷ್ಟ್ರ ಸಮಿತಿ ಪಕ್ಷ ಈ ದಿನ ಹಾಸನ ಚಲೋ ಕಾರ್ಯಕ್ರಮವನ್ನ ಹಮ್ಮಿಕೊಂಡಿದೆ. ಕಾರಣ ಎಲ್ಲರಿಗೂ ಗೊತ್ತಿದೆ, ಎಲ್ಲ ಮಾಧ್ಯಮಗಳಲ್ಲಿ ಏನು ಹೆಣ್ಣು ಮಕ್ಕಳ ಮೇಲೆ ಏನು ದೌರ್ಜನ್ಯ ಆಗಿದೆ, ಏನು ಮನೆ ಕೆಲಸದವ್ರನ್ನು ಬಿಡದಂತೆ ಈ ಪಾಪಿ ಕೃತ್ಯ ನಡೆದಿದೆ. ಈ ಕೃತ್ಯವನ್ನು ಖಂಡಿಸೋದ್ರ ಮುಖಾಂತರವಾಗಿ ನಮ್ಮ KRS ಪಕ್ಷ ಈ ದಿನ ಒಳರ್ಸಿಪುರ ಚಲೋ ಕಾರ್ಯಕ್ರಮವನ್ನು ಹಮ್ಮಿಕೊಂಡಿದೆ. ಸ್ನೇಹಿತರೆ, ಇಡೀ ಪ್ರಪಂಚದಾದ್ಯಂತ ಇದು ಘನಘೋರವಾದದ್ದು. ನಾವೆಲ್ಲೂ ಕೇಳಿರದೇ ಇರೋಂಥದ್ದು. 3,000 ಚಿಲ್ಲರೆ ಹೆಣ್ಮಕ್ಳನ್ನ ದುರುಪಯೋಗ ಪಡಿಸ್ಕೊಂಡಿದ್ದಾನೆ ಅಂದ್ರೆ ಇಂಥ ಅಯೋಗ್ಯ, ಇಂಥ ಪಾಪಿಷ್ಟ, ಹೇಳ್ತೀರು. ಇಂಥ ಜನಗಳು ಕೂಡ ನಮ್ಮಲ್ಲಿ ಇದಾರಲ್ಲ. ನಮ್ಮೊಡನೆ ಇಂಥವ್ರನ್ನ ನಮ್ಮ ಹಾಸನ ಜಿಲ್ಲೆಯಾದ್ಯಂತ ಅವರ ಕುಟುಂಬದ ಸಮೇತ ನಾವು ಬೆಳೆಸ್ಕೊಂಡು ಬಂದವಲ್ಲ. ನಮ್ಗಳ ತಪ್ಪೆಷ್ಟಿದೆ, ನಾವು ಪೂರ್ವಿಕರು ಮಾಡಿರ್ತಕ್ಕಂಥ ತಪ್ಪೆಷ್ಟು. ನಮ್ಮ ತಂದೆ ತಾಯಿಗಳು ಓಟ್ ಹಾಕೊಂಡ್ ಬಂದ್ರಲ್ಲ, ಇವರಿಗೆ ನಮ್ಮ ಅಣ್ಣ ತಮ್ಮದಿರ ಓಟ್ಗಳು ಹಾಕೊಂಡು ಇವ್ರನ್ನ ಗೆಲ್ಸ್ಕೊಂಡ್ ಬಂದ್ರಲ್ಲ. ನೋಡಿ, ಕುಟುಂಬ ರಾಜಕಾರಣ ಎಂತ ಕೆಟ್ಟದನ್ನ ನಮ್ಮ ಬಳಿ ತಂದು ಹಾಕ್ತದೆ ಅನ್ನೋದನ್ನ ನೀವೆಲ್ಲ ಗಮನಿಸ್ಬೇಕಾಗತ್ತೆ.
ತಾತ ಪ್ರಧಾನಿ, ಮಾಜಿ ಪ್ರಧಾನಿ, ಅವ್ರ ಚಿಕ್ಕಪ್ಪ ಮಾಜಿ ಮುಖ್ಯಮಂತ್ರಿ, ಅವರಪ್ಪ ಮಾಜಿ ಮಂತ್ರಿ, ಈಗ ಅಸಲಿ ಸಂಸದ. ಈ ವ್ಯಕ್ತಿ ಇನ್ನೇನೇನೆಲ್ಲ ಮಾಡಬಹುದು ಅಧಿಕಾರದ ದುರುಪಯೋಗ ಪಡಿಸ್ಕೊಂಡು ಅನ್ನೋದನ್ನ ಇದಕ್ಕಿಂತ ಬೇರೆ ಉದಾಹರಣೆಗಳಿಲ್ಲ. ನಮ್ಮ ಪ್ರಜ್ಞಾವಂತ ಸಮಾಜ ಇದನ್ನ ಖಂಡಿಸಬೇಕು. ಈಗೇನು ರಾಜಕೀಯ ಬೇಳೆಗಳು ಬೇಯಿಸ್ಕೊತಾ ಇದಾರಲ್ಲ, ಇದು ಘನಘೋರವಾದದ್ದು. ಈಗೇನು ಮೊನ್ನೆ ಇಲ್ಲಿ ಯಲಗುಂದದಲ್ಲಿ ಒಬ್ಬನ್ನ, ಶಾಂಬಳಗುಳದಲ್ಲಿ ಒಬ್ಬನ್ನ ಹಂಚಿಕೆ ಮಾಡಿದಾನೆ ಅಂತ ಅರೆಸ್ಟ್ ಮಾಡಿದಾರಲ್ಲ, ಇದ್ರ ಹಿನ್ನೆಲೆ ಏನು? ಬಿಜೆಪಿ ಅವ್ರ ಕೈವಾಡ ಇದೆಯಾ? ಇದು ಏನಕ್ಕೆ ರಾಜಕಾರಣಕ್ಕೆ ಆ ಹೆಣ್ಮಕ್ಳನ್ನ ಮುಖನಾರನ್ನು ಇಲ್ಲಿ ಕಾಣದಂತೆ ಮಾಡಾದ್ರೆ ಬಿಡ್ಬೋದಿತ್ತಲ್ಲ ಅಯೋಗ್ಯರು, ಲೋಫರ್ಸ್ಗಳು. ಇವ್ರಿಗೆ ಏನ್ ಅನ್ಕೊಂಡ್ರು ಇವರು? ಹೆಣ್ಮಕ್ಳು ಅವ್ರ ಕುಟುಂಬ ಬದುಕೋದಾದ್ರೆ ಹೇಗೆ? ತಲೆ ಎತ್ತಿ ತಿರ್ಗಕ್ಕಾಗತ್ತಾ ಸಮಾಜದಲ್ಲಿ? ಅವ್ರ ಅಣ್ಣ ತಮ್ಮದಿರು ಹೇಗೆ ಬದುಕ್ತಾರೆ? ಅವ್ರ ತಂದೆ ತಾಯಿದಿರು ಹೇಗೆ ಬದುಕ್ತಾರೆ? ಇಂಥ ಹೀನ ಕೃತ್ಯ ಮಾಡಿರ್ತಕ್ಕಂತ ನಾಚಿಗೇಡಂತ ಈ ಲೋಫರ್ಸ್ ಗಳನ್ನ ಒದ್ದು ಜೈಲಿಗೆ ಹಾಕಬೇಕು. ಇಲ್ಲ ಅಂದ್ರೆ ನಮ್ಮ ಸಮಾಜ ಬದುಕಲಿಕ್ಕೆ ಕಷ್ಟ ಇದೆ. ಇವತ್ತು ಹೆಣ್ಮಕ್ಳನ್ನ ಏನೋ ಒಂದು ಕೆಲಸ ಅಂತ ಕೇಳ್ಕೊಂಡು ಹೋದವ್ರನ್ನ ಇವನು ಕಾಮ ದೃಶ್ಯಗೋಸ್ಕರ ಬಳಸ್ಕೊತಾನೆ ಅಂದ್ರೆ ಈ ಅಯೋಗ್ಯನಿಗೆ ಯಾವ್ದ್ರ ಹೊಡಿಬೇಕು? ಇವನು ನಿಜ ಸಮಾಜ ಘಾತುಕ, ಈತ ಒಬ್ಬ ಟೆರರಿಸ್ಟ್ ಅಂತ ಭಾವಿಸಬೇಕು. ನಾನು ಹೇಳ್ತೀನಿ, ಇದಕ್ಕೆ ಉನ್ನತವಾದಂತ ಒಂದು ಕಾನೂನನ್ನ ರಚನೆ ಮಾಡಬೇಕು. ಬರೀ 6 ತಿಂಗಳಿನ 1 ವರ್ಷದ ಒಳಗೆ ಈತನ ಶಿಕ್ಷೆ ಪ್ರಮಾಣವನ್ನ ಪ್ರಕಟಿಸಬೇಕು. ಪ್ರಪಂಚದಲ್ಲೇ ಆದಂತ ಘನಘೋರ ಇವತ್ತು ಹಾಸನದಲ್ಲಿ ನಡೆದಿದೆ. ಪ್ರಪಂಚದಲ್ಲೇ ನಡೆದಿರುವಂತ ಘನಘೋರ ಹಾಸನ ಜಿಲ್ಲೆಯಲ್ಲಿ ನಡೆದಿದೆ. ಅದು ಮಾಜಿ ಪ್ರಧಾನಿಯ ಮೊಮ್ಮಗನಿಂದ ನಡೆದಿದೆ. ಇದನ್ನ ನಾವು ಖಂಡಿಸ್ತೇವೆ. KRS ಪಕ್ಷದಿಂದ ಹೆಣ್ಮಕ್ಳುಗಳು ಏನೇನು ನೊಂದಿದ್ದೀರಾ, ಅವ್ರು ಏನೋ ನಿಮಗೆ ನಮ್ಮ ಕರ್ನಾಟಕ ರಾಷ್ಟ್ರ ಸಮಿತಿ ಪಕ್ಷದಿಂದ ಏನಾದ್ರು ಸಲಹೆಗಳು, ಏನಾದ್ರು ನಿಮಗೆ ಸಹಾಯಗಳು, ಏನಾದ್ರು ನಿಮಗೆ ಕಾನೂನಾತ್ಮಕ ಸಹಾಯಗಳು ಬೇಕಿದ್ರೆ ದಯವಿಟ್ಟು ನಮ್ಮ ಸಂಪರ್ಕಿಸ್ರಿ. ನಿಮ್ಮ ಮಾನ ಪ್ರಾಣ ಉಳಿವಿಗಾಗಿ ನಾವು ನಿಮ್ ಜೊತೆ ನಿಲ್ತೇವೆ. ಮಹಿಳೆಯರೇ, ದಯವಿಟ್ಟು ಈ ಘನಘೋರವನ್ನ ಎಲ್ಲರೂ ಖಂಡಿಸೋಣ. KRS ಪಕ್ಷ ಮುಲಾಜಿಲ್ಲದೆ ಖಂಡಿಸ್ತದೆ. ಇದನ್ನ KRS ಪಕ್ಷ ಮುಲಾಜಿಲ್ಲದೆ ಖಂಡಿಸ್ತದೆ. ಅಮಾಯಕ ಹೆಣ್ಮಕ್ಳ ಪರವಾಗಿ ನಾವು ನಿಲ್ತೇವೆ. ಏನು ದುರುದ್ದೇಶದಿಂದ ರಾಜಕಾರಣಿಗಳು ಈ ಒಂದು ಕೆಟ್ಟ ವ್ಯವಸ್ಥೆಯನ್ನು ಮಾಡಿದ್ದಾರೆ. ಸ್ಥಳೀಯ ಹಾಗೂ ನಿಖರ ಸುದ್ದಿಗಾಗಿ ಸಬ್ಸ್ಕ್ರೈಬ್ ಆಗಿ ಬೇಮಾ ವಿಜಯ ಡಿಜಿಟಲ್ ಯೂಟ್ಯೂಬ್ ಚಾನೆಲ್ ಹಾಗೂ ಪಕ್ಕದಲ್ಲಿ ಕಾಣುವ ಬೆಲ್ ಐಕಾನ್ ಕ್ಲಿಕ್ ಮಾಡಿ ಕ್ಷಣ ಕ್ಷಣದ ಅಪ್ಡೇಟ್ಗಳನ್ನು ಪಡೆದುಕೊಳ್ಳಿ.